ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ರೆಡ್ಮಿ 13 5G ಮೊಬೈಲ್ ರಿಲೀಸ್ ಆಗ್ತಾ ಇದೆ. ಜುಲೈ 9ನೇ ತಾರೀಕು ಭರ್ಜರಿ ಎಂಟ್ರಿ ಕೊಡ್ತಾ ಇದೆ. ಯಾವ ಥರ ಇದೆ ಫೀಚರ್ಸ್ ಅಂತ ನೋಡ್ದೋಗೋಣ ಬನ್ನಿ. ನೋಡ್ಕೊಳ್ಳಿ, ರೆಡ್ಮಿ 13 5G ಭಾರತದಲ್ಲಿ 9ನೇ ತಾರೀಕು ರಿಲೀಸ್ ಆಗ್ತಿದೆ. ಇದರಲ್ಲಿ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ಮತ್ತು 5030 mAh ಬ್ಯಾಟ್ರಿ ಕೂಡ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟು ಇದರಲ್ಲಿ ರ್ಯಾಮು ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ರ್ಯಾಮು 8GB 6GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಇರೋ ಮೊಬೈಲ್ ನಿಮಗೆ 13,999 ರೂಪಾಯಿಗೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು 8GB ರ್ಯಾಮ್ ಪ್ಲಸ್ 128GB ಇರೋ ಮೊಬೈಲ್ ನಿಮಗೆ 15,999 ರೂಪಾಯಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ರೆಡ್ಮಿ 13 5G ವೈಶಿಷ್ಟ್ಯಗಳು ಏನಂದರೆ, ಡಿಸ್ಪ್ಲೇ ಆನ್ 5G ಸ್ಮಾರ್ಟ್ಫೋನ್ ಯಾವ ಥರ ಇದೆ, ಸಿಗ್ಮೆಂಟ್ ಬ್ರೈಟೆಸ್ಟ್ ಇರುತ್ತೆ. ಮೊಬೈಲ್ ಯಾವ ಥರ ಐತೆ ಅಂತ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈ ಫೋನಲ್ಲಿ ರೆಡ್ಮಿ 12G 5Gಗೆ ಅಂತೆಯೇ ವಿನ್ಯಾಸ ಕೂಡ ಹೊಂದಿದೆ. ಆದರೆ ಕೆಲವು ನವೀಕರಣ ಸಹ ಮಾಡಲಾಗಿದೆ. ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ತುಂಬ ಅಮೆಝಾನಲ್ಲಿ ತುಂಬ ಬೇಡಿಕೆ ಕೂಡ ಇದೆ. ಈ ಫೋನಲ್ಲಿ ಗುಲಾಬಿ ಮತ್ತು ನೀಲಿ ಬಣ್ಣದಲ್ಲಿ ಬರುತ್ತೆ. ಅಮೆಝಾನ್ನಲ್ಲಿ ಪಟ್ಟಿ ಪ್ರಕಾರ ಈ ಫೋನಲ್ಲಿ ವಿನ್ಯಾಸ ಬಹಿರಂಗಪಡಿಸಿದೆ. ಈ ಫೋನಲ್ಲಿ ಬಡ್ಜೆಟ್ ಪ್ರೀಮಿಯಂ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿನ್ಯಾಸ ನೋಡ್ಕೊಳ್ಳಿ, ಈ ಫೋನಲ್ಲಿ ರೆಡ್ಮಿ 12 5Gಗಿಂತ ಅತ್ಯಂತ ವಿನ್ಯಾಸ ಹೊಂದಿದೆ. ಆದರೆ ಇದು ಕೆಲವು ನವೀಕರಣ ಸಹ ಮಾಡಲಾಗುತ್ತೆ. ಡ್ಯುಯಲ್ ರೇರ್ ಕ್ಯಾಮ್ರಾ ಚಿಪ್ಸೆಟ್ನೊಂದಿಗೆ ಬ್ಯಾಕ್ ವಿನ್ಯಾಸ ಹೊಂದಿದೆ. ಓಕೆ, ಅಮೆಝಾನಲ್ಲಿ ತುಂಬ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈ ಫೋನಲ್ಲಿ ಡಿಸ್ಪ್ಲೇ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಮಾಹಿತಿ ಬಹಿರಂಗಪಡಿಸಿಲ್ಲ. ಈ ಫೋನ್ ಬಡ್ಜೆಟ್ನಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಫೋನಲ್ಲಿ 6.7 ಇಂಚಸ್ LCD ಡಿಸ್ಪ್ಲೇ ಇರುತ್ತೆ. ಓಕೆನಾ. ಇದು ಆ್ಯಂಡ್ರಾಯ್ಡ್ನಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ರೆಡ್ಮಿ 13 5Gನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4th ಜನರೇಷನ್ ಪ್ರೊಸೆಸರ್ನೊಂದಿಗೆ ಕಾರ್ಯನಿರ್ವಹಿಸ್ತದೆ. ರೆಡ್ಮಿ 12G 5G ಮಿನಿ 14ಗಿಂತ ತುಂಬ ಚೆನ್ನಾಗಿರುತ್ತೆ. HyperOSನೊಂದಿಗೆ ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಮೊಬೈಲ್ ನಿಮಗೆ ಯಾವ ಥರ ಇಷ್ಟ ಆಯಿತು ಕಮೆಂಟ್ ಮಾಡಿ. ನೆಕ್ಸ್ಟು ಈ ಸ್ಮಾರ್ಟ್ಫೋನಲ್ಲಿ 33 ವಾಟ್ಸ್ ವೇಗವಾಗಿ ಚಾರ್ಜಿಂಗ್ ಕೂಡ ಆಗುತ್ತೆ. ಮೊಬೈಲ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.